ಬೆಳಕು ಕನ್ನಡ ಸುದ್ದಿವಾಹಿನಿ, ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಸದಸ್ಯರುಗಳು ಪದಾಧಿಕಾರಿಗಳು ನಿಂತು ಅವರಿಗೆ ಒಂದು ಚಪ್ಪಾಳೆಯ ಮೂಲಕವಾಗಿ ಅವರಿಗೆ ಒಂದು ಸನ್ಮಾನವನ್ನ ಮಾಡ್ತಾ ಇರ್ತಕ್ಕಂತಹದ್ದು. ಅಂದಾದ ಚಂದಾದ ಮೈಗಾರ ಮಾದೇಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮೈಗಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಅಂದಾದ ಚಂದಾದ ಮೈಗಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ, ಓಹೋ ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಅಂದಾದ ಚಂದಾದ ಮೈಗಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮೈಗಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ, ಓಹೋ ಚೆಲ್ಲಿದರು ಮಲ್ಲಿಗೆಯ. ಮಾದಪ್ಪ ಬರುವಾಗ ಮಾಡಲ್ಲ ಗಂಟೆಂದೇಟೋ, ಮಾಡದಲ್ಲಿ ಗರುಗೆ ಚಿಗುರಾವು ಮಾದೇವಿ ಚೆಲ್ಲಿದರು ಮಲ್ಲಿಗೆಯ, ಚಿಗುರಾವು ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲ ಗಂಟೆಂದೇಟೋ ಮಾದಪ್ಪ ಬರುವಾಗ ಮಾಡಲ್ಲ ಗಂಟೆಂದೇಟೋ, ಮಾಡದಲ್ಲಿ ಗರುಗೆ ಚಿಗುರಾವು ಮಾದೇವಿ ಚೆಲ್ಲಿದರು ಮಲ್ಲಿಗೆಯ, ಚಿಗುರಾವು ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ. ವತಿಯಿಂದ ವಾರ್ಷಿಕ ಮಹಾಸಭೆ ಹಾಗೂ ಐಕ್ಯತಾ ದಿನಾಚರಣೆ ಇವತ್ತು ನಡೀತಾ ಇದೆ. ಇವತ್ತು ಪ್ರಪಂಚದಲ್ಲಿ ಒಗ್ಗಟ್ಟನ್ನು ತೋರಿಸ್ಕೊಳ್ಳುವಂಥದ್ದು ಒಂದು ಅತ್ಯುತ್ತಮವಾದಂಥ ಒಂದು ಸಾಂದರ್ಭಿಕ ವಿಚಾರವಾಗಿದೆ. ಒಂದು ಒಗ್ಗಟ್ಟು ಇರಬೇಕಾದ್ರೆ ಐಕ್ಯತೆ ಇರಬೇಕು. ಇದು ಮಾನವೀಯ ಮೌಲ್ಯಗಳ ತತ್ವಗಳು ಮತ್ತು ಸಾರ್ವತ್ರಿಕ ಮೌಲ್ಯಗಳನ್ನು ಸದೃಢಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ 2005ರಲ್ಲಿ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯಲ್ಲಿ ಒಂದು ನಿರ್ಣಯಕ್ಕೆ ಬಂದು ಆವತ್ತು ವಿಶ್ವ ಐಕ್ಯತಾ ದಿನಾಚರಣೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ನಿರ್ಣಯ ಮಂಡನೆ ಮಾಡುತ್ತೆ. ಅದು 209 ಮತ್ತು 60 ಮತಗಳ ಅಂತರದಿಂದ ಪಾಸಾಗಿ ಪ್ರತಿ ವರ್ಷ ಡಿಸೆಂಬರ್ 20 ಐಕ್ಯತಾ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಭಾರತ ದೇಶದಲ್ಲಿ 2014ರಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಒಂದು ಜನ್ಮದಿನ ದಿವಸ
ಏಕತಾ ದಿನಾಚರಣೆ ಅಥವಾ ಐಕ್ಯತಾ ದಿನಾಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಎಲ್ಲರಲ್ಲೂ ಒಂದು ಒಗ್ಗಟ್ಟು ಇರಲಿ, ನಮ್ಮಲ್ಲಿ ಒಂದು ಐಕ್ಯತೆ ಇರಲಿ ಅಂತ ಆಶಿಸ್ತಾ, ನಾನು ಒಬ್ಬ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನನ್ನ ಮನವಿ ಏನೆಂದ್ರು, ತಾವು ದಯವಿಟ್ಟು ಸಾಧ್ಯವಾದಷ್ಟು ಕನ್ನಡದಲ್ಲೇ ಮಾತಾಡಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವವನ್ನು ತಾವೆಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ, ಕನ್ನಡ ಪುಸ್ತಕಗಳನ್ನು ಓದಿ ಅಂತ ಹೇಳ್ತಾ, ಆಗ್ಲೇ ಸದ್ಗುರುಗಳ ಒಂದು ಸಂಘ ಇದ್ದಲ್ಲಿ 100 ದೇವಸ್ಥಾನಗಳನ್ನು ಸುತ್ತಿದ ಒಂದು ಫಲ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕಿಂತ ಹೆಚ್ಚಿಗೆ ಮಾತಾಪಿತೃಗಳ ಪ್ರದರ್ಶನೆಯನ್ನು ಮಾಡಿದ್ರೆ ಅಷ್ಟು ಒಂದು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.